ಅಣ್ಣ ಊಟ ಮಾಡಿ 2 ದಿವಸ ಆಯಿತು, ಒಂದು 100 ರೂಪಾಯಿ ಇದ್ರೆ ಕೊಡ್ತೀರಾ? 500 ರೂಪಾಯಿ ಉಂಟಲ್ಲ, ಅದು ಕೊಡಿ. 500 ರೂಪಾಯಿ? ನೋಡಿ, ನಾವು ನಿಮಗೆ 500 ರೂಪಾಯಿ ಕೊಟ್ಟಿದ್ದೇವೆ, ಅದು ನಮ್ಮ ನಿಯತ್ತು. ನೀವು ಇದರಲ್ಲಿ ನಿಮಗೆ ಬೇಕಾದಷ್ಟು ತಿಂದು ಬಾಕಿ ಹಣವನ್ನು ನಮಗೆ ಕೊಡಿ, ಅದು ನಿಮ್ಮ ನಿಯತ್ತು. ಕೊಡ್ತೀರಲ್ವಾ? ಕೊಡ್ತೀನಿ ಅಣ್ಣ, ನನ್ನ ಹಣೆಗೂ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಬರ್ತೀನಿ ಅಣ್ಣ. ಹೊಟ್ಟೆ ಈಗ ತುಂಬಿದೆ, ತಿಂದಾಗಿದೆ, ಎಂತ ಮಾಡೋದು ಈಗ? 500 ರೂಪಾಯಿನ 200 ರೂಪಾಯಿ ನಾನು ಇಟ್ಕೊಂಡು 300 ರೂಪಾಯಿ ಅವರಿಗೆ ಕೊಡುವ. ನಾನು ನನ್ನ ನಿಯತ್ತು ತೋರಿಸ್ಬೇಕು. ನಿಯತ್ತು ನಿಶ್ಚಯಕ್ಕೆ ಬಂದರೆ ನಾನು ಮನುಷ್ಯನೇ ಅಲ್ಲ. ಅಣ್ಣ ಹೊಟ್ಟೆ ತುಂಬ ಊಟ ಮಾಡಿದೆ, 200 ರೂಪಾಯಿ ಆಯಿತು, 300 ರೂಪಾಯಿ ನಾನು ತಂದಿದ್ದೇನೆ ಅಣ್ಣ, ಇಕ್ಕೊಳ್ಳಿ. ದೇವರು ನಿಮ್ಮನ್ನು ಚೆನ್ನಾಗಿದೆ. ದೇವರೆಂತ ಲೀಲೆ! ಲೀಲೆ ಏನಾಯಿತು? ಇಲ್ಲ ಅಲ್ಲದೆ ಮತ್ತೆ 500 ರೂಪಾಯಿ ಅದು ಕಳ್ಳ ನೋಟಲ್ವಾ? ನಾವು 6-7 ಅಂಗಡಿಗೆ ತೋರಿಸಿ ಅವರು ವಾಪಸ್ ಕೊಟ್ಟಿದ್ದಾರೆ. ದೇವರ ನಾವು ನಿಯತ್ತಿಗೆ ನೋಡಿ ನಮಗೆ ಎಷ್ಟು ಸಹಾಯ ಮಾಡಿದ್ರು. ನಿಯತ್ತು ಕರ್ಮ ಬಡ್ಡಿ ಮಕ್ಕಳದು. ನನಗೆ ಜೈಲಿನಲ್ಲಿರೋ ಹೋಗ್ಬೇಕು. ಸ್ಯಾರಿಗೆ ಬೇರೆ, ನನ್ನ 200 ರೂಪಾಯಿ ಕಳ್ಳ ನೋಟ.